ನಮಸ್ಕಾರ. ಮನೆ ಪಕ್ಕದಲ್ಲಿ ಜಾಗ ಇತ್ತು ಅಂತ ಅವರೇಕಾಯಿ ಹಾಕಿದ್ವಿ. ಅದ್ರ ಹತ್ರನೇ ಹಾಗೆ ಕುಂಬಳ ಬೀಜನೂ ಹಾಕಿದ್ವಿ. ಅದು ಚೆನ್ನಾಗೇನೋ ಹಬ್ಬಿತ್ತು. ನಾವು ಅಂದ್ಕೊಂಡ್ವಿ ಬರೀ ಹಬ್ಕೊಂಡಿದೆ, ಎಲ್ಲೂ ಬಿಟ್ಟಿಲ್ಲ, ಇಲ್ಲಾಂದರೆ ಹೆಗ್ಗಣ ಬಂದು ತಿನ್ಕೊಂಡು ಹೋಗಿದೆ ಎಲ್ಲನೂ ಅಂತ ಅಂದ್ಕೊಂಡ್ವಿ. ಕುಂಬಳಕಾಯಿ ಬಿಟ್ಟಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ವಿ. ಬಟ್ ಆಮೇಲೆ ಅವರೇಕಾಯಿ ಎಲ್ಲ ಮುಗಿದ್ಮೇಲೆ ಆ ಗಿಡ ಎಲ್ಲ ಒಣಗೋದ್ಮೇಲೆ ನೋಡಿದ್ರೆ ಅದರೊಳಗೆ ಒಂದು 4-5 ಕುಂಬಳಕಾಯಿ ಸಿಕ್ತಪ್ಪ ನಮ್ಮ ಅದೃಷ್ಟಕ್ಕೆ. ಸೊ ಸಿಕ್ತಲ್ವಾ, ಇದು ಬಿಸಿಲಿಗೆ ಎಲ್ಲ ನೀರು ನಾವು ಏನು ಬಿಡ್ತಾ ಇಲ್ವಲ್ಲ ಕುಂಬಳಕಾಯಿ ಅಂತ ಅಂದ್ಬಿಟ್ಟು ನೀರೇನು ಹಾಕ್ತಾ ಇರಲಿಲ್ಲ. ಹಾಗಾಗಿ ಬಿಸಿಲಿಗೆಲ್ಲ ಕೆಂಪಾಗ್ಬಿಟ್ಟಿತ್ತು. ಇಲ್ಲಿ ನಾನು ತೊಗೊಂಡಿರೋ ಕುಂಬಳಕಾಯಿ ನೋಡ್ಬೋದು, ಇದು ಇನ್ನೂ ಎಳೆದು ಬಲ್ತಿಲ್ಲ ಆ್ಯಕ್ಚುಲಿ. ನಾವು 4-5 ಸಿಕ್ಕಿತ್ತಲ್ವ, ಹಾಗಾಗಿ ಮಾಮೂಲಿಯಾಗಿ ಪಲ್ಯ ಎಲ್ಲ ಮಾಡ್ತಾಯಿರ್ತೀವಿ ಅವಾಗವಾಗ. ಅದಕ್ಕೆ ಬೇರೆ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಆವಾಗ ತಟ್ಟಂತ ನೆನಪಿಗೆ ಬಂದಿದ್ದು, ಯಾರೋ ಹೇಳಿದರು ಕುಂಬಳಕಾಯಲ್ಲಿ ಪಾಯಸ ಮಾಡ್ಬೋದು ಅಂತ. ಒನ್ ಆಫ್ ಮೈ ಫ್ರೆಂಡ್ ಹೇಳಿದರು. ಓಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಕೇಳ್ಕೊಂಡಿದ್ದೆ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು. ಹಾಗಾಗಿ ಅವತ್ತು ಶುಕ್ರವಾರನೂ ಇತ್ತು, ಪೂಜೆಗೂ ಪ್ರಸಾದ ಮಾಡ್ದಂಗೂ ಆಗುತ್ತೆ ಸಿಹಿನ ಅಂತ ಹೇಳಿಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಅಂದರೆ, ಕುಂಬಳಕಾಯಿನ ಮಾಮೂಲಿಯಾಗಿ ಅದರೊಳಗಡೆ ಇರೋ ತಿರುಳೆಲ್ಲ ತೆಗೆದುಬಿಟ್ಟು ಸಿಪ್ಪೆ ಸಮೇತ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ನಾನು ಡೌಟಲ್ಲೇ ಸಿಪ್ಪೆ ಎಲ್ಲ ಇಟ್ಕೊಂಡು ಕಟ್ ಮಾಡ್ತಾ ಇರೋದು, ಆಯಿತಾ. ನೆಕ್ಸ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಒಂದು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಯಾಕೆಂದರೆ ಚೆನ್ನಾಗಿ ಬೇಯಬೇಕು, ಇದು ದಪ್ಪ ದಪ್ಪಕ್ಕೆ ಇರಬಾರ್ದು. ನೀವು ತಪ್ಪಲೆಯಲ್ಲಿ ಬೇಯಿಸ್ಕೊತೀನಿ ಅಂತ ಅಂದ್ರೂ ಬೇರೆ ಪಾತ್ರೆಯಲ್ಲಿ ಬೇಯಿಸ್ಕೊಬೋದು. ಇದು ಎಳೆದಾಗಿರೋದ್ರಿಂದ ಇನ್ನೂ ಬೇಗ ಬೇಯುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡಾಕಿದ್ದೀನಿ. ಸ್ವಲ್ಪ ಬಲ್ತಿರೋದಾದರೆ ಸ್ವಲ್ಪ ನಿಧಾನಕ್ಕೆ ಬೇಯುತ್ತೆ, ಅಷ್ಟೇ ಡಿಫ್ರೆನ್ಸ್ ಇರೋದು. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟ, ಅಂದರೆ ಕಾಫಿ ಲೋಟದಲ್ಲೇ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಒಂದು 3-4 ವಿಷಲ್ ಹಾಕಿಸ್ಕೊಂಡಿದ್ದೀನಿ ಇದಕ್ಕೆ ನಾನು. ಸೊ ಹಂಗೆ ಹಾಕಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಬೆಂದಿದೆ. ಇದನ್ನು ನಾವಿವಾಗ ಸ್ಮ್ಯಾಶ್ ಮಾಡ್ಕೊಬೇಕು. ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಈಸಿ ಆಗುತ್ತೆ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ, ಯಾಕೆಂದರೆ ಬಿಸಿ ಇರುತ್ತಲ್ವ. ಹಾಗಾಗಿ ಇಲ್ಲ ಅಂದರೆ ಚೆನ್ನಾಗಿ ಬೆಂದಿರೋದ್ರಿಂದ ನೀವು ಒಂದು ಸೌಟು ತೊಗೊಂಡು ನೀವು ಸ್ಮ್ಯಾಶ್ ಮಾಡ್ಕೊಬೋದು. ಕೈಲಿ ಮಾಡೋದಾದರೆ ಬಿಸಿ ಆಗುತ್ತೆ. ಓಕೆನಾ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ನಾನು ಹೇಳಿದೆ ಅಲ್ವಾ, ಇಲ್ಲಿ ಸಿಪ್ಪೆ ಕಟ್ ಮಾಡಬೇಕಾದ್ರೆ ಸಿಪ್ಪೆ ಇಟ್ಕೊಬೋದು ಇಲ್ಲ ತೆಗಿಬೇಕಂತ ಡೌಟಲ್ಲೇ ನಾನು ಕಟ್ ಮಾಡಿದೆ ಅಂತ. ಇಲ್ಲಿ ನೋಡಿ, ಅಲ್ಲಿ ಸಿಪ್ಪೆ ಸ್ಮ್ಯಾಶ್ ಆಗ್ತಾಯಿಲ್ಲ. ಓಕೆನಾ. ಸೊ ಹಾಗಂತ ಸಿಪ್ಪೆ ತೆಗಿಯೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಇದೇ ಮೇನ್ ಇದರಲ್ಲಿ ಬರೋದು. ನಾನು ಇದು ತೆಗಿಬೇಕಿತ್ತು ಅಂತ ನಾನು ತುಂಬ ಸ್ಮ್ಯಾಶ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅದು ಸ್ಮ್ಯಾಶ್ ಆಗಲಿಲ್ಲ. ಓಕೆನಾ. ಸೊ ಅದನ್ನು ಹಾಗೆ ಬಿಟ್ಟೆ. ಅದಾದಮೇಲೆ ಈಗ ನೆಕ್ಸ್ಟ್ ಇದಕ್ಕೆ ಪಾಯಸ ಮಾಡ್ತಾ ಇರೋದಲ್ವ ನಾನಿಲ್ಲಿ, ಹಾಗಾಗಿ ಪಾಯಸಕ್ಕೆ ಬೆಲ್ಲನ ಕರಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಷ್ಟು ಬೇಕೋ ಅಷ್ಟು ನಾನು ಬೆಲ್ಲನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಚೆನ್ನಾಗಿ ಸ್ವಲ್ಪ ಸಣ್ಣಕ್ಕೆ ಕುಟ್ಬಿಟ್ಟು ಕಾಯಿಸ್ಕೊಂಡ್ರೆ, ಅಂದರೆ ಬೆಲ್ಲ ಕರಗಿಸ್ಕೊಂಡ್ರೆ ಬೇಗ ಕರಗುತ್ತೆ, ಅಷ್ಟೇ. ನಾನಿಲ್ಲಿ ಹೇಳಬೇಕು ಅಂತ ಅಂದರೆ, ಪೂಜೆ ಮಾಡಬೇಕು ಶುಕ್ರವಾರ ಅಂತ ಹೇಳಿದ್ನ, ಹೇಗಿದ್ರೂ ಕೆಲಸ ಇದ್ದೇ ಇರುತ್ತೆ ನನಗೆ. ಯಾವಾಗಲೂ ಏನಾದರೂ ಕೆಲಸ ಇದ್ದಾಗಲೇ ಈ ಥರ ರೆಸಿಪಿಗಳು ಮಾಡಬೇಕು ಅಂತ ಅನ್ಸೋದು. ಓಕೆ, ಅರ್ಜೆಂಟಲ್ಲಿ ಮಾಡ್ತಾಯಿದ್ದೆ ನಾನು, ಹಾಗಾಗಿ ಬೆಲ್ಲನ ಆ ಕಡೆ ಹಾಗೆ ಹಾಕಿದೆ. ಈ ಕಡೆ ಬೆಲ್ಲ ಕರ್ಗಕ್ಕಿಟ್ಟೆ, ಆ ಕಡೆ ಕುಕ್ಕರಲ್ಲಿ ಕುಂಬಳಕಾಯಿನ ಬೇಯಕ್ಕಿಟ್ಟಿದ್ದೀನಿ. ಹಾಗಾಗಿ ಎರಡು ಒಟ್ಟಿಗೆ ಆಗ್ತಾಯಿತ್ತು. ಇಲ್ಲಿ ಕರ್ಗೋದ್ಮೇಲೆ ನಾನು ಇಲ್ಲಿ ಸೋಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ಇದು ನಾವು ಸಣ್ಣ ಸಣ್ಣ ಹಚ್ಚ ಬೆಲ್ಲ ತಂದಿದ್ದು ಅಲ್ವಾ, ಈ ಹಳ್ಳಿ ಕಡೆ ಸಿಗೋವಂಥ ಬೆಲ್ಲ, ಇದರಲ್ಲಿ ಗಲೀಜಿದ್ದೇ ಇರುತ್ತೆ. ಹಾಗಾಗಿ ಇದನ್ನು ಸೋಸ್ಕೊತಾ ಇದ್ದೀನಿ ನೀಟಾಗಿ. ಸೋಸ್ಕೊಂಡ್ಮೇಲೆ ಎಲ್ಲನೂ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋಂಥ ಕುಂಬಳಕಾಯಿ ಮತ್ತು ಸ್ಮ್ಯಾಶ್ ಮಾಡಿರೋ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿದ್ದೀನಲ್ಲ ಆ ಕುಂಬಳಕಾಯಿನ ಇಲ್ಲಿ ನಾನು ಪಾಕದೊಳಗೆ ಹಾಕ್ತಾಯಿದ್ದೀನಿ. ಏಕೆಂದರೆ ಮಿಕ್ಸ್ ಮಾಡ್ಕೊಬೇಕಲ್ವ ಅದನ್ನೆಲ್ಲನೂ. ಅದಕ್ಕೆ ಇಲ್ಲಿ ಎಲ್ಲನೂ ನೀಟಾಗಿ ಬೇಯಿಸ್ಕೊಂಡಿರೋದೆಲ್ಲನೂ ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕು ಸ್ವೀಟು ಅಷ್ಟು ಮಾಡ್ಕೊಬೋದು. ಕೆಲವರಿಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಬೋದು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಬೋದು. ನಾನಿಲ್ಲಿ ಪಾಕದೊಳಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ, ಯಾಕೆಂದರೆ ನನಗೆ ಅದು ಗಟ್ಟಿ ಇದೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ನೀರನ್ನ ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ, ಆಮೇಲೆ ಪಾಯಸಕ್ಕೆ ಹಾಕೋದಕ್ಕೆ ಏಲಕ್ಕಿ ಬೇಕಲ್ವ. ಈಗ ನಾನು ಇಲ್ಲಿ ಏಲಕ್ಕಿನ ಕುಟ್ಕೊಳ್ತಾ ಇದ್ದೀನಿ, ಸಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಪುಡಿ ಆದಮೇಲೆ ಅದನ್ನು ಮತ್ತೆ ಮಿಕ್ಸ್ ಮಾಡೋದಕ್ಕೆ ಹಾಕ್ಕೊತೀನಿ. ಮಿಕ್ಸ್ ಮಾಡೋಕ್ಕೆ ಹಾಕ್ಕೊಂಡ್ಮೇಲೆ ಅದನ್ನು ಮತ್ತೆ ಇನ್ನೊಂದು ಸಲ ನಾನು ಸ್ಟವ್ ಮೇಲೆ ಇಡ್ತೀನಿ.
ಸ್ವಲ್ಪ ಏಲಕ್ಕಿ ಇದೆಲ್ಲ ಫ್ಲೇವರ್ ಅದಕ್ಕೆ ಬರಲಿ ಅಂತ ಹೇಳಿಬಿಟ್ಟು ನಾನು ಮಾಡ್ತೀನಿ, ಒಲೆ ಮೇಲೆ ಇಟ್ಕೊಳ್ತೀನಿ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಸಿಪ್ಪೆ ಇದೆಯಲ್ಲ ಅದೆಲ್ಲ ಹಂಗಂಗೆ ಕಾಣ್ತಾ ಇದೆ. ನನಗೆ ಅಷ್ಟು ಗೊತ್ತಿರಲಿಲ್ಲ, ನಾನು ಇದನ್ನು ಕುಡಿದು ಇರಲಿಲ್ಲ, ಜಸ್ಟ್ ಕೇಳಿದ್ದೆ, ಅದನ್ನು ಸ್ಮ್ಯಾಶ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದೆ. ಓಕೆನಾ, ಇದಾದಮೇಲೆ ಸರಿ ಹೋದ್ರೂ ಹೋಗಲಿ ಹಿಂಗೆ ನೋಡೋಣ ಅಂತ ಅಂದ್ಬಿಟ್ಟು ಒಲೆ ಮೇಲಿಟ್ಟು ಒಂದು ಕುದಿ ಮಾಡಿಕೊಂಡೆ. ಅದಾದಮೇಲೆ ಇದಕ್ಕೆ ನಾನು ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಹಾಲನ್ನ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಯಾಕೆಂದರೆ ಇಲ್ಲಿ ಬರೀ ಏನು ಕುಂಬಳಕಾಯಿ ಮತ್ತು ಬೆಲ್ಲದ ಪಾಕ ಅಷ್ಟೇ ಇರೋದು, ಬೆಲ್ಲದ ನೀರು ಅಷ್ಟೇ ಇರೋದ್ರಿಂದ ಹಾಲು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ಇದಕ್ಕೊಂದು ಕುದಿ ಬರೋಂಗೆ ಕಾಯಿಸ್ಕೊತೀನಿ. ಜಾಸ್ತಿ ಕಾಯಿಸ್ಕೊಳಕ್ಕಾಗಲ್ಲ, ಯಾಕೆಂದರೆ ಬೆಲ್ಲ ಹಾಕಿರೋದ್ರಿಂದ ಹಾಲು ಒಡೆದೋಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕುದಿ ಬರೋ ಅಷ್ಟೇ ಕಾಯಿಸ್ಕೊತೀನಿ. ಕುದಿ ಬರೋದಕ್ಕೆ ಬಿಟ್ಟಿದ್ದೀನಿ ಇಲ್ಲಿ. ಒಂದು ಸ್ವಲ್ಪ ಕುದಿ ಅಷ್ಟೇ, ಸ್ವಲ್ಪ ಮಳ್ತಾ ಇದೆ ಅಂತ ಅನ್ನಿಸಿದ್ಮೇಲೆ ಅದನ್ನೇನು ಮಾಡ್ತೀನಿ, ನಾನಿಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಬಿಡ್ತೀನಿ. ಗ್ಯಾಪಲ್ಲಿ ನಾವು ಮಾಡ್ತೀವಲ್ಲ, ಕ್ಲೀನಿಂಗು ನಡೀತಾ ಇರುತ್ತಲ್ವ, ಹಾಗಾಗಿ ಅಲ್ಲಿ ಸ್ವಲ್ಪ ಒರೆಸ್ಕೊತಾನೂ ಇದ್ದೀನಿ. ಹಾಗೆಯೇ ಕುದ್ದಿದ್ಮೇಲೆ ಆಫ್ ಮಾಡಿಬಿಟ್ಟೆ, ಜಾಸ್ತಿ ಕುದ್ಸೋಕೆ ಹೋಗಲಿಲ್ಲ. ಆಮೇಲೆ ಪಕ್ಕದಲ್ಲಿ ಗೋಡಂಬಿ ದ್ರಾಕ್ಷಿನ ನಾನು ಆಲ್ರೆಡಿ ಹುರಿದಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸಿಂಪಲ್ ಇದು ಹೇಳಬೇಕು ಅಂತಂದರೆ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಸಿಪ್ಪೆ ಕುಂಬಳಕಾಯಿಲಿ ಆ ಸಿಪ್ಪೆನೇ ಟೇಸ್ಟ್. ಆ್ಯಕ್ಚುಲಿ ಯಾರು ಜಾಸ್ತಿ ಹೆಸ್ರುಬೇಳೆ ಪಾಯಸ ಇಷ್ಟ ಮಾಡ್ತಾರೆ, ಇವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಪಾಯಸ. ನನಗಂತೂ ನಿಜವಾಗ್ಲೂ ಫಸ್ಟ್ ಟೈಮ್ ಕುಡಿದ್ರೂ ತುಂಬ ಇಷ್ಟ ಆಯಿತು, ನನ್ನ ಹಸ್ಬೆಂಡ್ಗೂ ಇಷ್ಟ ಆಯಿತು. ಯೂಶ್ವಲಿ ಅವ್ರು ಜಾಸ್ತಿ ಕುಡಿಯಲ್ಲ, ಇವತ್ತು 2-3 ಸಲ ಹಾಕಿಸ್ಕೊಂಡು ಕುಡಿದ್ರು ಹೇಳಬೇಕು ಅಂತ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ನಾವು ಹೋಗ್ತಾ ಇರೋದು ರಾಮೇಶ್ವರಂಗೆ. ನಾವು ಪ್ರೀವಿಯಸ್ ಹೇಳ್ದಂಗೆ ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ರಾಮೇಶ್ವರಂಗೆ ಹೋಗ್ತಾ ಇರೋದು. ರಾಮೇಶ್ವರಂಗೆ ಹೋಗೋಕ್ಕೆ ಆ್ಯಕ್ಚುಲಿ ನಾವು ಟ್ರೈನ್ನ ಬುಕ್ ಮಾಡ್ಕೊಂಡಿದ್ವಿ. ಅದು ಸಡನ್ನಾಗಿ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗಿತ್ತು. ನಾವು ನೋಡಿಕೊಂಡೇ ಇರಲಿಲ್ಲ. ಲಾಸ್ಟಲ್ಲಿ ನೋಡಿದ್ರೆ ಅದು ಕ್ಯಾನ್ಸಲ್ ಆಗಿತ್ತು. ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಯಾಕೆಂದರೆ ಲಾಂಗ್ ಜರ್ನಿ ಇರುತ್ತೆ, 4 to 5 hours ಜರ್ನಿ ಇರುತ್ತೆ. ನೆಕ್ಸ್ಟು ಬಸ್ಸಲ್ಲಿ ಹೊರಟ್ವಿ. ಬಸ್ಸಲ್ಲಿ 4 hours ಎಲ್ಲೂ ಇಳಿದೆ ಮಗುನ ತೊಡೆ ಮೇಲೆ ಮಲಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸೊಂಟ ಬೆನ್ನು ಎಲ್ಲ ಬಿದ್ದೋಗಿತ್ತು ಆ್ಯಕ್ಚುಲಿ. ಸೊ ನೈಟು ಅಲ್ಲೇ ರೂಮಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಒಂದು ಆಟೋನ ಬುಕ್ ಮಾಡ್ಕೊಂಡ್ವಿ ಎಲ್ಲ ಪ್ಲೇಸಸ್ಗಳನ್ನ ಕವರ್ ಮಾಡ್ಕೊಳ್ಳೋದಕ್ಕೆ. ಅಲ್ಲಿಂದ ನಾವು ಹೋಗಿದ್ದು ಧನುಷ್ಕೋಡಿಗೆ. ಇಲ್ಲಿ ನೋಡ್ಬೋದು, ಇದು ನಾವು ಹೋಗಿದ್ದು ಡಿಸೆಂಬರ್ ಜನವರಿ ಸೀಸನ್ ಟೈಮಲ್ಲಿ. ಅಲ್ಲಿ ತುಂಬ ರಶ್ ಇರುತ್ತೆ. ಅಂದರೆ ಈ ಟೈಮಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಇರ್ತಾರೆ, ಮತ್ತು ಟೂರ್ಗೆ ಹೋಗೋರು ಇರ್ತಾರಲ್ವ, ಹಾಗಾಗಿ ರಶ್ ಇದ್ದೇ ಇತ್ತು. ಧನುಷ್ಕೋಡಿಲೇ ನೀವು ಎಷ್ಟೇ ಬೇಗ ಹೋಗಿ ಅಲ್ಲಂತೂ ಬಿಸಿಲಿದ್ದೇ ಇರುತ್ತೆ, ಸಮುದ್ರ ಆಗಿರೋದ್ರಿಂದ. ಅಲ್ಲಿ ವ್ಯೂ ಪಾಯಿಂಟ್ ಏನೋ ಚೆನ್ನಾಗಿತ್ತು, ಬಟ್ ಆ ಬಿಸಿಲಲ್ಲಿ ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಇರೋಕ್ಕಂತೂ ಆಗ್ತಾ ಇರಲಿಲ್ಲ. ಅಷ್ಟು ಫುಲ್ಲು ಬಿಸಿಲು, ನೀರು ತಂದಿದ್ದೆಲ್ಲ ಖಾಲಿ ಆಯಿತು. ಆಮೇಲೆ ಹೆಂಗೋ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ನನ್ನ ಮನೇಲಿ ಶಂಕು ವಿಘ್ನ ಆಗಿತ್ತು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಅಲ್ಲೆಲ್ಲ ಹುಡುಕಿ ಶಂಕು ತೊಗೊತಾ ಇದ್ರು. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಹಾಗೆ ನೀರಿಗೆಲ್ಲ ಹೋಗಲಿಲ್ಲ ನಾವು ಆಟ ಆಡೋದಕ್ಕೆ. ಹಾಗೆ ಕೆಲವೊಂದು ಪಿಕ್ಸ್ ತೊಗೊಂಡು ಹಾಗೆ ನೋಡಿಕೊಂಡು ವಾಪಸ್ ಬಂದುಬಿಟ್ವಿ. ಯಾಕೆ ಅಂದರೆ ನಾವು ಬಟ್ಟೆ ತೊಗೊಂಡೋಗಿರಲಿಲ್ಲ, ಇನ್ನೊಂದು ಸಖತ್ತು ಬಿಸಿಲಿತ್ತು, ತಡಿಯೋಕ್ಕಾಗ್ತಾ ಇರಲಿಲ್ಲ. ನಾವು ಅಂದ್ಕೊಂಡ್ವಿ ಓಕೆ ಆಗುತ್ತೆ ಅಂತ, ಬಟ್ ಆಗಲಿಲ್ಲ. ಸರಿ, ಶಂಕು ತೊಗೊಳ್ಳೋದೆಲ್ಲ ಇತ್ತು, ಹಾಗಾಗಿ ತುಂಬ ಹೊತ್ತಾಯಿತು ಆ್ಯಕ್ಚುಲಿ ಅಲ್ಲೆಲ್ಲ. ಸರಿ ಅಂತ ಮುಗಿಸ್ಕೊಂಡು ಕೆಲವೊಂದು ಪಿಕ್ಸ್ ತೊಗೊಂಡು ಆಮೇಲೆ ಆಟೋ ಬುಕ್ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ವಲ್ಲ, ಅವರು ಅಲ್ಲಿ ಟೆಂಪಲ್ಗಳಿಗೆಲ್ಲ ಕರ್ಕೊಂಡೋಗಿದ್ರು. ಆಂಜನೇಯ ಟೆಂಪಲ್ಲು ಅಂತ ಹೇಳಿಬಿಟ್ಟು ತುಂಬ ಟೆಂಪಲ್ಗಳಿಗೆ ಕರ್ಕೊಂಡೋಗಿದ್ರು. ಕೆಲವೊಂದು ವಿಂಡೋ ಶಾಪಿಂಗ್ ಥರ ಅಲ್ಲಲ್ಲೇ ಹೊರಗಡೆನೇ ನೋಡಿಕೊಂಡು ಜಸ್ಟು ಫೋಟೋ ತೊಗೊಂಡು ಬಂದ್ವಿ. ಆಮೇಲೆ ಪಂಬಾ ಬ್ರಿಡ್ಜ್ ಅಂತ ಇತ್ತು, ಅಲ್ಲಿಗೆ ಹೋಗಿ ಬಂದ್ವಿ. ಅದಾದಮೇಲೆ ಇನ್ನು ಸಂಜೆ ನಾವು ಹೋಗಿದ್ದು ರಾಮೇಶ್ವರಂ ದೇವಸ್ಥಾನಕ್ಕೆ. ನಾವು 3 ಫ್ಯಾಮಿಲಿ ಹೋಗಿದ್ವಿ. ಅದರಲ್ಲಿ 2 ಫ್ಯಾಮಿಲಿ ಬೆಳಗ್ಗೆನೇ ದರ್ಶನಕ್ಕೆ ಹೋಗಿದ್ರು. ಆವಾಗ 2ರಿಂದ 3 ಅವರ್ ಅವರು ಅಲ್ಲಿ ವೆಯ್ಟ್ ಮಾಡಿದ್ದಾರೆ, ಫುಲ್ ರಶ್ ಇತ್ತು ಅಂತ. ನಾವು ಸಂಜೆ ಹೋಗಿದ್ವಿ, ಆವಾಗ ಅಷ್ಟು ರಶ್ ಇರಲಿಲ್ಲ. ಆರಾಮಾಗಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆರಾಮಾಗಿ ಬಂದ್ವಿ. ಅಂಥ ರಿಸ್ಕ್ ಏನಾಗಲಿಲ್ಲ ಸಂಜೆ ಹೋಗಿದ್ರಿಂದ. ಹೇಳಬೇಕು ಅಂತಂದರೆ ಬೆಳಗ್ಗೆ ಸ್ಫಟಿಕ ಲಿಂಗ ನೋಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಬಂದಿರ್ತಾರಲ್ಲ, ಹಾಗಾಗಿ ರಶ್ ಇರುತ್ತೆ. ಈ ಥರ ನಮ್ಮದು ರಾಮೇಶ್ವರಂ ದೇವಸ್ಥಾನದ ದರ್ಶನ ಆಯಿತು.